We are Virat! ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಪಬ್ ಶೀಟ್ ಇನ್ಫಾರ್ಮೇಶನ್ ಜೊತೆ ಏನ್ ಹಿಂದ್ಗಡೆ ನೋಡ್ತಾ ಇದ್ದೀರಾ ಇದನ್ನ ವಿರಾಟ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಅಂಡ್ ಆಲ್ ಓವರ್ ಭಾರತದಲ್ಲಿ, ಹೌದು ವೀಕ್ಷಕರೇ, ಇಡೀ ಭಾರತದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಪಬ್ ಶೀಟ್ ಮ್ಯಾನುಫ್ಯಾಕ್ಚರರ್ ಅಂತ ಹೇಳ್ಬೋದು. ಹಾಗಾದ್ರೆ ಎಲ್ಲಿದ್ದೀವಿ ವೀಕ್ಷಕರೇ? ನಾವಿರುವಂತದ್ದು ನೆಲಮಂಗಲದಲ್ಲಿ. ಹಿಂದ್ಗಡೆ ತೋರಿಸಿ, ಸ್ವಲ್ಪ ಮೇಲ್ಗಡೆ ಹಿಂದ್ಗಡೆ ಫ್ಲೈಓವರ್ ತೋರಿಸಿ ನೋಡಿ, ನೆಲಮಂಗಲ ಫ್ಲೈಓವರ್ ಅದು. ಅಂಡ್ ಅದಿರುವಂತದ್ದು ಹರ್ಷ ಹಾಸ್ಪಿಟಲ್. ನೆಲಮಂಗಲದಲ್ಲಿ ಹರ್ಷ ಹಾಸ್ಪಿಟಲ್ ಎಲ್ಲರಿಗೂ ಗೊತ್ತು. ಸೊಂಡೆಕೊಪ್ಪ ಮೇನ್ ರೋಡ್ ಆಗುತ್ತೆ ಗೊತ್ತಾ, ಆ ಸರ್ಕಲ್ ಅಲ್ಲೇ ಇವರು ತಮ್ಮ ದೊಡ್ಡದಾದಂತ ಒಂದು ವಿರಾಟ್ ಇಂಡಸ್ಟ್ರೀಸ್ ನ ಈ ವೇರ್ ಹೌಸ್ ಫ್ಯಾಕ್ಟ್ರಿ ಎಲ್ಲ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಮುಂಚೆ ನಾನು ಇವ್ರದ್ದು ಹೊಸೂರಲ್ಲಿ ವಿಡಿಯೋ ಮಾಡಿದ್ದೆ. ಸೊ ಯಾವಾಗ ಇಲ್ಲಿ ಬೇಡಿಕೆ ಎಲ್ಲ ಜಾಸ್ತಿ ಆಯ್ತು, ಸೊ ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಸೊ ಡೋಂಟ್ ವರಿ, ಈಸಿ ಸಪ್ಲೈ ಕೂಡ ನಿಮಗೆ ಸಿಗುತ್ತೆ ವೀಕ್ಷಕರೇ. ಹಾಗಾದ್ರೆ ಪಬ್ ಶೀಟ್ ಅಂದ್ರೆ ಏನು, ಇದರಿಂದ ಏನ್ ಪ್ರಯೋಜನ, ಏನೇನ್ ಬೈ ಮಾಡ್ಬೋದು, ಅಂಡ್ ಪಬ್ ಶೀಟ್ ಅಲ್ದೇನೆ ಇವ್ರ ಹತ್ರ ಫೈಬರ್ ಶೀಟ್ಗಳು ಕೂಡ, ರೂಪಿಂಗ್ ಶೀಟ್ಗಳು ಕೂಡ ಅವೈಲೇಬಲ್ ಇದೆ. ಅದೇ ಏನು ಎತ್ತ ಎಲ್ಲ ನಾನು ತಿಳ್ಕೊಬೇಕು. ಅಂಡ್ ಅಷ್ಟೇ ಅಲ್ಲದೆ ಬೆಸ್ಟ್ ಪ್ರೈಸ್ ಅಲ್ಲಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾ ಇದ್ರೆ, ಆಲ್ ಓವರ್ ಇಂಡಿಯಾ ಡೆಲಿವರಿ ಸಿಗ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ, ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಬನ್ನಿ ನನ್ನ ಜೊತೆ. ವೀಕ್ಷಕರೇ, ನಾನು ಹಿಂದ್ಗಡೆ ನೋಡ್ತಾ ಇರ್ಬೋದು ಎಷ್ಟೊಂದು ದೊಡ್ಡದಾಗಿರುವಂತ ಒಂದು ಪ್ರೊಡಕ್ಷನ್ ಯೂನಿಟ್ ಗೆ ಬಂದಿದ್ದೀನಿ. ಅಂಡ್ ಇವಾಗ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸೊ ಇಲ್ಲಿನ ಸೇಲ್ಸ್ ಡೈರೆಕ್ಟರ್ ಆಗಿರುವಂತ ಆಶಿಮ್ ಚೌಲಾ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ತೆ ಸರ್ ಜಿ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಇವಾಗ ನನ್ನ ಫಸ್ಟ್ ಕ್ವಶನ್ ಏನು ಅಂತಂದ್ರೆ, tell me about Virat Industries. Like Virat Industries, when you started the industry, and where are the branches are there, and what kind of product you have? Tell me. Okay. Sir, at Virat, we don't just manufacturing roofing products, we manufacture confidence. Confidence. Every panel is made up of premium raw materials, Okay. advanced manufacturing, and strict quality checks to deliver roofing solutions to our customers. Okay. So, with our new manufacturing unit in Nelmangla, Bengaluru, we are expanding our reach to serve our customers faster with the commitment of quality. Okay. About Virat Industries. So when you started this industry? So we started 40 years ago 40 years when ago. my grandfather started the business, carried on to my father, and now I'm going to continue it. You're gonna continue it. So it's a 40-year legacy you Yes, got. Okay. yes. So ನೋಡಿ, 40 ವರ್ಷ, 10 ವರ್ಷ 20 ವರ್ಷ ಅಲ್ಲ ರೀ, ವಿರಾಟ್ ಇಂಡಸ್ಟ್ರೀಸ್ ಇರೋದು 40 ವರ್ಷದಿಂದ ಇದ್ದಾರೆ ಅಂತಾನೆ ಕೂಡ ಹೇಳ್ಬೋದು. ಡೆಫಿನೆಟ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಇರೋದಕ್ಕೆ ಇಷ್ಟು ವರ್ಷದಿಂದ ನಡ್ಕೊಂಡ್ ಬರ್ತಾ ಇದ್ದಾರೆ. ಅಂಡ್ ವೇರ್ ಆರ್ ದ ಬ್ರಾಂಚಸ್ ಸರ್? So this is a new facility in Nelmangla. Our main unit is in Hosur. Okay. Then we have factory outlets in Coimbatore, Salem, and Hyderabad. And one office is there in Patna, Bihar. Okay. So you got a presence in like all over India. Correct. Okay, you can supply all over India. All over India, pan-wide India delivery. Okay, and one more main question is there, why we choose Virat Industries pub panels? Because in market there are so many products, so many brands is there. So I want to know, what is your USP, sir? Why would you choose better than other brands? I am telling you, sir, Yeah. our commitment of quality, our faster timeline delivery, Okay. our affordable prices, and pan-wide India delivery makes us better than any other brand. Okay, definitely. ಇವ್ರ ಪ್ರೊಡಕ್ಷನ್ ಲೈನ್ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ, ಎಷ್ಟೇ ಕ್ವಾಂಟಿಟಿ ಪ್ರೊಡಕ್ಷನ್ ಬಂದರೂ ಕೂಡ ಡೆಲಿವರಿ ಮಾಡಕ್ಕೆ ರೆಡಿ ಇದ್ದಾರೆ. ಅಂಡ್ ಇನ್ನೊಂದು ಪ್ರೈಸ್, ಕಾಂಪಿಟೇಟಿವ್ ಪ್ರೈಸ್. ನೀವು ಎಲ್ಲೇ ಬೇಕಾದ್ರೆ ಚೆಕ್ ಮಾಡ್ಕೊಂಡು, ಕ್ಯಾನ್ ಯು ಚೆಕ್ ದ ಮಾರ್ಕೆಟ್ ಅಂಡ್ You ಕಂಪೇರ್ can ಯುವರ್ check ಪ್ರೈಸ್? and then you can come to me. ಡೆಫಿನೆಟ್ಲಿ. ಸೊ ಪ್ರೈಸ್ ಡೆಫಿನೆಟ್ಲಿ ಅಂತಾನೆ ಹೇಳ್ಬೋದು. ಸರ್, ಹೂಸ್ ಗೋನಾ ಎಕ್ಸ್ಪ್ಲೇನ್ ದ ಎವ್ರಿಥಿಂಗ್? Mr. Rakshit will explain you about the products, Okay. the density, the manufacturing, everything. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. Thank you. ವೀಕ್ಷಕರೇ, ಕಂಪನಿ ಇಂಟ್ರೊಡಕ್ಷನ್ ಅಂತೂ ಆಯ್ತು. ಸೊ ಇವಾಗ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬೇಕು ತಾನೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇಲ್ಲಿನ ಮ್ಯಾನೇಜರ್ ಆಗಿರುವಂತ ರಕ್ಷಿತ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಒಂದು ಖುಷಿ ಏನಂತಂದ್ರೆ, ನಾವು ಮುಂಚೆ ಪಬ್ ಶೀಟ್ ಪರ್ಚೇಸ್ ಮಾಡ್ಬೇಕಂದ್ರೆ ಹೊಸೂರ್ಗೆ ಹೋಗ್ಬೇಕಿತ್ತು, ಬಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ, ಇದು ನನಗೆ ಬಹಳ ಖುಷಿ ವಿಚಾರ. ಸರ್, ವಿರಾಟ್ ಇಂಡಸ್ಟ್ರೀಸ್ದು ಈ ಬ್ರಾಂಚ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು ಸರ್? ಯಾವಾಗ ಸ್ಟಾರ್ಟ್ ಮಾಡಿರೋದು? ಇದು ಸ್ಟಾರ್ಟ್ ಆಗಿ 6 to 7 months ಆಯ್ತು. 6 ರಿಂದ 7 ತಿಂಗಳು. ಸೊ ಇಲ್ಲಿಂದ ಎಲ್ಲ ಕಡೆ ಸಪ್ಲೈ ಕೊಡ್ತೀರಾ ನೀವು? Supply ಕೊಡ್ತಾ ಸೊ ಹೊಸೂರಿಂದನೇ ಬರ್ಬೇಕಂತ ಏನಿಲ್ಲ. ಇದೆ. ಸೊ ಪ್ರೊಡಕ್ಷನ್ ಇದೆಯಾ ಸರ್ ಇಲ್ಲಿ? ಪ್ರೊಡಕ್ಷನ್ ಇದೆ, ಕಂಪ್ಲೀಟ್ ಪ್ರೊಡಕ್ಷನ್ ಇದೆ. ಕಂಪ್ಲೀಟ್ ಪ್ರೊಡಕ್ಷನ್ ಇದೆ, ಸೇಲ್ಸ್ ಕೂಡ ಇಲ್ಲಿಂದಾನೆ Sales ಆಗುತ್ತೆ. ಕೂಡ ಸರ್ ಬನ್ನಿ, ಹಂಗೆ ಒಂಚೂರು ಮಾತಾಡೋಣ. ಸೊ ವೀಕ್ಷಕರೇ ಬನ್ನಿ, ಪ್ರಾಡಕ್ಟ್ ತೋರಿಸ್ದಂಗೆ ಆಯ್ತು, ಮಾತಾಡಿದ್ರು ಆಯ್ತು. ಸರ್ ಬನ್ನಿ, ಇಲ್ಲೇ ಬಂದ್ಬಿಡೋಣ. ಸರ್, ಮೊದಲನೇದಾಗಿ ನಾನು ಕೇಳೋದು, ಪಬ್ ಶೀಟ್ ಅಂದ್ರೆ ಏನು? ಅಂದ್ರೆ ಮಾಮೂಲಿ ಶೀಟ್ಗೂ ಪಬ್ ಶೀಟ್ಗೂ ಏನು ಡಿಫರೆನ್ಸ್? ಮಾಮೂಲಿ ಶೀಟ್ ಅಂದ್ರೆ ಇವಾಗ ಮಾಮೂಲಿ ಶೀಟ್ ಸೇಮ್ ನಾವು ಯೂಸ್ ಮಾಡಿದ್ವಿ. ಟಾಪ್ ಅಂಡ್ ಬಾಟಮ್ ಶೀಟ್ ಬಂದು ಸೇಮ್ ಮಾಮೂಲಿ PPG ಅಲ್ಲಿ ಒಂದು ಮನೆಗೆಲ್ಲ ಹಾಕ್ತಾರಲ್ವಾ, ಕಲಕೋರಿ ಶೀಟ್, ಸೇಮ್ ಶೀಟ್ ಇಲ್ಲೂ ಯೂಸ್ ಮಾಡ್ತೀವಿ. ಓಕೆ. ಬಟ್ ಇದ್ರಲ್ಲಿ ಏನಾಗುತ್ತೆ, ಮಿಡ್ಲ್ ಫೋಮ್ ಇರುತ್ತೆ. ಇದ್ರ ಒಳಗಡೆ ಫೋಮ್ ಬರುತ್ತೆ. ಫೋಮ್ ಇರೋದ್ರಿಂದ ನಿಮಗೆ ಹೀಟ್ ಬಂದು ರೆಡ್ಯೂಸ್ ಆಗುತ್ತೆ. ಓಕೆ. ನಾರ್ಮಲಿ ಇವಾಗ ಬೇಸಿಗೆಯಲ್ಲಿ ನಿಮಗೆ ಹೀಟ್ ತುಂಬಾ ಬರುತ್ತೆ,
ನಂತರ ಮಳೆಗಾಲದಲ್ಲಿ ಸೌಂಡ್ ಬರುತ್ತೆ ನಾರ್ಮಲ್ ಶೀಟ್ ಅವಾಯ್ಡ್ ಮಾಡ್ಬೋದು. ಸೊ ಇದರಿಂದ ಸೌಂಡ್ ಅವಾಯ್ಡ್ ಆಗುತ್ತಾ? ಸೌಂಡ್ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ತುಂಬಾ ಜನ ಕಮೆಂಟ್ ಹಾಕಿದ್ರು, ಸರ್ ಮಳೆ ಬಂದಾಗ ಸೌಂಡ್ ಅವಾಯ್ಡ್ ಆಗುತ್ತಾ? ಇದು ಪಕ್ಕ 100% ಅವಾಯ್ಡ್ ಆಗುತ್ತಾ? ಅದರಲ್ಲಿ ಡಿಫ್ರೆಂಟ್ ಥಿಕ್ನೆಸ್ ವೇರಿ ಮಾಡ್ತಾ ಹೋದಾಗ ನಿಮ್ಗೆ ಎಫೆಕ್ಟಿವ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ಹತ್ರ ಯಾವ ಥಿಕ್ನೆಸ್ ಇಂದ ಯಾವ ಥಿಕ್ನೆಸ್ ವರೆಗೆ ಅವೈಲೇಬಲ್ ಇರುತ್ತೆ ಸರ್ ಇದು? ಮಿನಿಮಮ್ 20 mm ಇಂದ ಸ್ಟಾರ್ಟ್ ಆಗುತ್ತೆ ನಮ್ಗೆ. ಓಕೆ, 20 mm ಇಂದ ನಿಮ್ಗೆ 100 mm ತನಕ 120 mm ತನಕ ಇದೆ. 120 mm. ಈಗ ಇಲ್ಲಿ ನಾವು ನೋಡ್ತಾ ಇದೀವಿ, ಇದು ಎಷ್ಟು mm ಇದೆ? ಇದು 50 mm ಥಿಕ್ನೆಸ್. 50 mm ಅಂದ್ರೆ ನೀವು ಹೇಳ್ತಾ ಇರೋದು ಇಷ್ಟು 100 mm ಬರುತ್ತೆ ನಿಮ್ಮ ಹತ್ರ, ಆಪ್ಷನ್ಸ್ ಅವೈಲೇಬಲ್ ಇದೆ. ಓಕೆ, ಸೊ ಪಪ್ ಶೀಟ್ ಹಾಕಕ್ ಕಾರಣನೇ ಸೌಂಡ್ ಅವಾಯ್ಡ್ ಆಗಬೇಕು, ಹೀಟ್ ಅವಾಯ್ಡ್ ಆಗಬೇಕು ಅಂತ. ಕರೆಕ್ಟಾ ಸರ್ ಇದು? ನಂತರ ಇವನ್ ಫಾರ್ ಇದಕ್ಕೂ ಯೂಸ್ ಮಾಡ್ತಾರೆ, ಕೋಲ್ಡ್ ಸ್ಟೋರೇಜ್ ಯೂಸ್ ಮಾಡ್ತಾರೆ. ಕೋಲ್ಡ್ ಸ್ಟೋರೇಜ್ ಇದನ್ನೆಲ್ಲ ಫಿಶ್ ಮೀಲ್ ನಂತರ ಫುಡ್ ಪ್ರಾಡಕ್ಟ್ ಎಲ್ಲ ಸ್ಟೋರ್ ಮಾಡ್ಬೇಕಾದ್ರೆ ಅದಕ್ಕೆ ಔಟ್ಸೈಡ್ ಇನ್ಸೈಡ್ ಟೆಂಪರೇಚರ್ ಮೇಂಟೈನ್ ಮಾಡ್ತಾರೆ. ನಾರ್ಮಲಿ ಮನೆಗೆಲ್ಲ ಏನ್ ಮಾಡ್ತಾರೆ, ಔಟ್ಸೈಡ್ ಟೆಂಪರೇಚರ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಔಟ್ಸೈಡ್ ಟೆಂಪರೇಚರ್ ಮನೆನ ಎಫೆಕ್ಟ್ ಆಗಬಾರ್ದು. ಅದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇನ್ಸೈಡ್ ಟೆಂಪರೇಚರ್ ಮೇಂಟೈನ್. ಸೊ ಇದು ಕೋಲ್ಡ್ ಸ್ಟೋರೇಜ್ಗೂ ಯೂಸ್ ಆಗುತ್ತೆ. ಓಕೆ, ಕೋಲ್ಡ್ ಸ್ಟೋರೇಜ್ ಹೇಳಿದ್ರಲ್ಲ, ರೂಪ್ ಒಂದೇ ಅಲ್ಲ, ಸುತ್ತಲೂ ಕೂಡ ಬೇಕಾಗುತ್ತೆ. ಈ ಸೈಡ್ ಕೂಡ ಫೈನಾನ್ಸ್ ಎಲ್ಲ ಕೊಡ್ತೀರಾ? ಸೈಡ್ ಅಲ್ಲಿ ಸಿಗುತ್ತೆ, ಎರಡು ಆಪ್ಷನ್ಸ್ ಅವೈಲೇಬಲ್ ಇದೆ. ಸೈಡ್ ಅಲ್ಲಿ ಪ್ಲೇನ್ ಬರುತ್ತೆ, ಮೇಲ್ಗಡೆ ಕೊರಗೇಷನ್ ಇರುತ್ತೆ. ಈ ತರ ಇದೆಲ್ಲ ಇರಲ್ಲ, ಇದೆಲ್ಲ ಇರೋದಿಲ್ಲ, ವಾಲ್ ಬಂದು ಪ್ಲೇನ್ ಬರುತ್ತೆ. ಓಕೆ, ತೋರಿಸಬಹುದಾ ನಮ್ಗೆ ಅದನ್ನು ಕೂಡ? ಅದನ್ನು ನೋಡೋಣ. ಬಟ್ ಥಿಕ್ನೆಸ್ ನೋಡಬಹುದು, ಬನ್ನಿ ಇಲ್ಲಿ, ಆಕ್ಚುಲಿ ಸ್ವಲ್ಪ ಮುಂದೆ ಬನ್ನಿ, ತೋರಿಸಿ. ಇಲ್ಲಿ ಬೇರೆ ಬೇರೆ ಥಿಕ್ನೆಸ್ ಗಳು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. ಇದನ್ನೇ ಪಪ್ ಶೀಟ್ ಅಂತ ಹೇಳೋದು. ಅದು ಬಂದು 50 mm ಥಿಕ್ನೆಸ್ ಇದೆ. 50 mm ಅದು. ಸೊ 50 mm ಇಂದ 20 mm ಇಂದ 120 ವರೆಗೂ ಅವೈಲೇಬಲ್ ಇದೆ. ವೀಕ್ಷಕರೇ, ಸರ್ ಹೇಳ್ದಂಗೆ ನೋಡಿ, ಮೇಲ್ಗಡೆ ಮೆಟಲ್ ಶೀಟ್ ಇರುತ್ತೆ, ಬನ್ನಿ ಇಲ್ಲಿ ಮೇಲ್ಗಡೆ ಮೆಟಲ್ ಇರುತ್ತೆ, ಕೆಳಗಡೆನೂ ಮೆಟಲ್ ಇರುತ್ತೆ, ಬಟ್ ಸೆಂಟರ್ ಅಲ್ಲಿ ನೀವು ಫೋಮ್ ಇನ್ಸುಲೇಷನ್ ಕೊಟ್ಟಿರ್ತೀರಾ. ಅಂದ್ರೆ ಒಂಥರ ಸ್ಯಾಂಡ್ವಿಚ್ ಪ್ಯಾನಲ್ ಅಂತ ಕೂಡ ಕರೀಬಹುದು ಇದನ್ನ. ಪಾಲಿಯೂರಿಥಿನ್ ಫೋಮ್ ಅನ್ನ ಯೂಸ್ ಮಾಡ್ತೀರಾ. ಓಕೆ, ಅದಕ್ಕೆ ಇದನ್ನ ಪಪ್ ಶೀಟ್ ಅಂತ ಕರೀತಾರೆ. ಓಕೆ, ಸೂಪರ್ ಸರ್. ಇವಾಗ ಒಂದು ಸೈಜ್ ಕಂಪ್ಯಾರಿಸನ್ ಅನ್ನ ಕೊಟ್ಬಿಡೋಣ. ಸೊ ಸೈಜ್ ಅಂತ ಬಂದಾಗ ಇನ್ನ ಮುಂದೆ ಬನ್ನಿ, ಸ್ವಲ್ಪ ಹಂಗೆ ಮುಂದೆ ಹೋಗ್ಬಿಡೋಣ. ಬನ್ನಿ ಸರ್, ನನ್ನ ಜೊತೆ ಬನ್ನಿ ಸರ್. ಈಗ ಸೈಜ್ ಕಂಪ್ಯಾರಿಸನ್ ಅಂತ ಬಂದಾಗ ಪಪ್ ಶೀಟ್ ಅಲ್ಲಿ ಯಾವ್ಯಾವ ಸೈಜ್ ಗಳನ್ನು ಅವೈಲೇಬಲ್ ಇರುತ್ತೆ? ಮುಂದೆ ಬನ್ನಿ ಸರ್, ನನ್ನ ಜೊತೆ ಬನ್ನಿ. ಸೈಜ್ ನಾವು ಯಾವುದೇ ಸೇಮ್ ಮಿನಿಮಲ್ ಇವಾಗ ನಾರ್ಮಲಿ 4 to 5 feet ವರೆಗೂ ತಗೊಂತಾರೆ ಕಸ್ಟಮರ್. 4 to 5 feet ಇಂದ ನಿಮಗೆ ಸೈಜ್ ನಿಮ್ಗೆ 45 feet 50 feet ತನಕ ಮಾಡಬಹುದು. 50 feet ವರೆಗೆ? ಅದಕ್ಕಿಂತ ಜಾಸ್ತಿ ಬೇಕಾದ್ರೆ ಎಷ್ಟು ಬೇಕಾದ್ರೂ ಮಾಡಬಹುದು. ತೋರಿಸಿ ಇಲ್ಲಿ ಸ್ವಲ್ಪ ಮುಂದೆ. ಟ್ರಾನ್ಸ್ಪೋರ್ಟೇಷನ್ ನಿಮ್ಗೆ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ವೆಹಿಕಲ್ ಸಿಗೋದಿಲ್ಲ, ನಾವು ಎಷ್ಟು ಬೇಕಾದ್ರೂ ಮಾಡ್ಕೊಡ್ತೀವಿ. ಸೊ ಆ ಕಡೆ ಎಲ್ಲ ತೋರಿಸಿ. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ವೀಕ್ಷಕರೇ, ಇಲ್ಲಿ 40-50 feet ವರೆಗೂ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. Even length there is no limit, but we can make 50 feet, we can carry the vehicle ಅಂತ ತಗೊಂಡು ಹೋಗ್ಬೋದು. ಓಕೆ, ಸೊ ಯೂಶುವಲಿ ನೀವು ಮಾಡೋದು 50 feet ಏನೆ. ಅಗಲ ಎಷ್ಟು ಬರುತ್ತೆ ಸರ್? ಅಗಲ ಈ ಅಲ್ಲಿ ಅಗಲ ಇದೆಲ್ಲ, ಇಲ್ಲ ಅಗಲ, ಈ ಅಗಲ ಎಷ್ಟು ಬರುತ್ತೆ ಇದು? ಆಕ್ಚುಲಿ ಟೋಟಲ್ ಬಂದು 3.5 feet ಇದೆ ನಿಮಗೆ. ಇದು 3.5 feet. 3.5 feet ಇದೆ. ಓಕೆ, ಅಗಲ ಸಿಗೋದು ಬಂದು 3 feet 3 inches, ಅಂದ್ರೆ 3 ಅಡಿ 3 ಇಂಚ್ ಸಿಗುತ್ತೆ ನಿಮಗೆ. 3 feet 3 inches ಸಿಗುತ್ತೆ, ಓವರ್ಲ್ಯಾಪಿಂಗ್ ಬಿಟ್ಟು. ಓಕೆ, ಸೊ ಇದು ಒಂದಕ್ಕೊಂದು ಕನೆಕ್ಟ್ ಆಗುತ್ತಲ್ವಾ? ಇದು ಸ್ವಲ್ಪ ಮುಂದೆ ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಇದನ್ನ ಇಂಟರ್ಲಾಕಿಂಗ್ ಅಂತ ಕರೀತಾರೆ. ಸೊ ಇದು ಒಂದಕ್ಕೊಂದು ಓವರ್ಲ್ಯಾಪ್ ಆಗುತ್ತೆ. ಈ ಶೀಟ್ ಬಂದು ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ, ಇನ್ನೊಂದು ಶೀಟ್ ಇದ್ರೊಳಗಡೆ ಕುತ್ಕೊಳ್ಳುತ್ತೆ ಒಂದಕ್ಕೊಂದು. ಓಕೆ ಸರ್, ಇದರಿಂದ ನೀರೆಲ್ಲ ಲೀಕೇಜ್ ಆಗೋದು ಒಳಗಡೆ ಅವೆಲ್ಲ ಏನು ಆಗಲ್ಲ? ಮೆಟಲ್ ಶೀಟ್ ಅಲ್ಲಿ ಹೇಗೆ ಮಾಡ್ತಾರೆ? ಮೆಟಲ್ ಶೀಟ್ ಅಲ್ಲೂ ಆಗುತ್ತೆ, ಸೇಮ್ ಟಾಪ್ ಶೀಟ್ ಮಾತ್ರ ಬಂದಿರುತ್ತೆ. ಓಕೆ, ಇದ್ರಲ್ಲೂ ಆಗುತ್ತೆ, ಟಾಪ್ ಶೀಟ್ ಬಂದು ಕುತ್ಕೊಂಡಿರುತ್ತೆ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗುತ್ತೆ. ಲೀಕೇಜ್ ಪ್ರಾಬ್ಲಮ್ ಏನು ಬರುತ್ತೆ? ಸೊ ಲೀಕೇಜ್ ಎಲ್ಲ ಬರೋದೇನಿಲ್ಲ, ಪ್ರಾಪರ್ ಆಗಿ ಸ್ಕ್ರೂಯಿಂಗ್ ಮಾಡಿದ್ರೆ ಲೀಕೇಜ್ ಏನು ಬರೋದು. ಇದು ಸ್ಕ್ರೂ ಅಲ್ಲೇ ಫಿಟ್ ಮಾಡೋದು, ಬೇಸಿಕಲಿ ಫಿಟ್ ಮಾಡೋದು. ರಿಬ್ ಮೇಲೆ ಫಿಟ್ ಮಾಡಬೇಕು, ರಿಬ್ ಮೇಲೆ ಫಿಟ್ ಮಾಡಿ. ಓ, ಇದ್ರ ಮೇಲ್ಗಡೆ ಇಲ್ಲಿ ಮೇಲ್ಗಡೆ ಆಕ್ಚುಲಿ ಬೋಲ್ಟ್ ಇಲ್ಲಿ ಸ್ಕ್ರೂ ಮಾಡಬೇಕು. ಒಬ್ರು ಏನ್ ಮಾಡ್ತಾರೆ, ಈಗ ಇಲ್ಲೂ ಹಾಕ್ಬಿಡ್ತಾರೆ, ಬಟ್ ಇದು ಬಂದು ನೀರಲ್ಲಿ ಚಾನಲ್ ಇದೆ, ವಾಟರ್ ಚಾನಲ್. ಇದು ಅಲ್ಲಿ ಇಲ್ಲಿ ಸ್ಕ್ರೂ ಮಾಡಿದ್ರೆ ನೀವು ಲೀಕೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇಲ್ಲೇ ಮಾಡ್ಬೇಕು. ರಿಬ್ ಮೇಲೆ ಸ್ಕ್ರೂ ಮಾಡಿ ನೋಡಿ, ಒಂದ್ ಒಳ್ಳೆ ನಾಲೆಜ್ ಸಹಿತ ಕೊಟ್ಟರು. ವಾಟರ್ ಹೋಗೋ ಜಾಗ ಇದೆಯಲ್ಲ, ಸೊ ಈ ಜಾಗದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸ್ಕ್ರೂ ಮಾಡೋವಾಗಿಲ್ಲ. ಯಾವುದೇ ಕಾರಣಕ್ಕೂ ಸರ್ ಹೇಳ್ದಂಗೆ ಇಲ್ಲಿ ಇದ್ರ ಮೇಲ್ಗಡೆನೆ ಸ್ಕ್ರೂ ಮಾಡುವಂತದ್ದು. ಕೆಲವೊಂದು ಸ್ಯಾಂಪಲ್ಸ್ ಗಳೆಲ್ಲ ಇಲ್ಲಿ ಇಟ್ಟಿದಿರಲ್ಲ, ಕಟ್ ಮಾಡಿ ಇಟ್ಟಿದ್ರೆ, ಇವೆಲ್ಲ ಏನೇನ್ ಸೈಜ್ ಅಲ್ಲಿ ಇದೆ ಸ್ವಲ್ಪ ಹೇಳಿ ನಮ್ಗೆ. ಇದ್ಯಾವ ಸೈಜ್ ಅಲ್ಲಿ ಇದೆ? ಆಕ್ಚುಲಿ ಕಸ್ಟಮೈಸ್ ಇರೋದು 14 feet ಇದೆ. 14 feet ಜಾಸ್ತಿ ರೆಸಿಡೆನ್ಷಿಯಲ್ ಯೂಸ್ ಆಗುತ್ತೆ, ಇಂಡಸ್ಟ್ರಿಯಲ್ ಯೂಸ್ ಆಗುತ್ತೆ ಸರ್? ಇದು ಜಾಸ್ತಿ ಅಂತಲ್ಲ, ಇವಾಗ ರೆಸಿಡೆನ್ಷಿಯಲ್ ಆದ್ರೆ ಇವಾಗ ಮುಂಚೆ ಬಂದು ಜಾಸ್ತಿ ರೀಚ್ ಇರ್ಲಿಲ್ಲ, ಇವಾಗ ಬಂದು ರೆಗ್ಯುಲರ್ ಇವಾಗ ಆಲ್ಮೋಸ್ಟ್ ರೆಸಿಡೆನ್ಷಿಯಲ್ ತುಂಬಾ ಆರ್ಡರ್ಸ್ ಬರುತ್ತೆ, ಬರ್ತಾ ಇದೆ ಇವಾಗ, ಇಷ್ಟಪಡ್ತಾ ಇದ್ದಾರೆ. ಬಟ್ ಮುಂಚೆಯಿಂದಾನು ಇಂಡಸ್ಟ್ರಿಯಲ್ ಜಾಸ್ತಿನಾ ಇದು? ಮುಂಚೆಯಿಂದ ಇಂಡಸ್ಟ್ರಿ ಜಾಸ್ತಿ ಆಗಿತ್ತು, ಇವಾಗ ಒಂದು 5-6 years ರೆಸಿಡೆನ್ಷಿಯಲ್ ತುಂಬಾ ಬೂಮ್ ಆಗ್ತಾ ಇದೆ. ಇವಾಗ ನಾರ್ಮಲಿ ಇವಾಗ ಮೆಟಲ್ ಶೀಟ್ ಎಲ್ಲಿ ಯೂಸ್ ಮಾಡ್ತಾರೆ? ರೂಫ್ ಟಾಪ್ ಅಲ್ಲಿ ಯೂಸ್ ಮಾಡ್ತಾರೆ. ರೂಫ್ ಟಾಪ್ ಅಲ್ಲಿ ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಅವರಿಗೆ ನೆಕ್ಸ್ಟ್ ಫ್ಲೋರ್ ಕಟ್ಲಿಕ್ಕೆ ಇದಿರೋದಿಲ್ಲ. ಓಕೆ, ಇವಾಗ ಪರ್ಮಿಷನ್ಸ್ ಇರಬಹುದು, ಅಲವೆನ್ಸ್, ಮೆಟಲ್ ಶೀಟ್ ಯೂಸ್ ಮಾಡ್ತಾರೆ. ಓಕೆ ಓಕೆ, ಮೆಟಲ್ ಶೀಟ್ ಯೂಸ್ ಮಾಡೋ ಬದಲು ಇದನ್ನ ಯೂಸ್ ಮಾಡ್ಬಿಟ್ರೆ ನಿಮ್ಗೆ ಇವನ್ ಆಲ್ಮೋಸ್ಟ್ ಇದು ಲೈಕ್ ರೂಮ್ ನಾರ್ಮಲ್ ಇವಾಗ ಮನೆ ಇರುತ್ತಲ್ಲ, ರೂಮ್ ತರನೇ ಬಂದ್ಬಿಡುತ್ತೆ. ಓಕೆ, ಪಾರ್ಟಿಷನ್ ಪ್ಯಾನೆಲ್ ಎಲ್ಲಿದೆ ಸರ್? ಇಲ್ಲಿ ಪಾರ್ಟಿಷನ್ ಪ್ಯಾನಲ್ ಬಂದು ಇದು ಬಂದು 30 mm ಪ್ಯಾನಲ್ ಇದು ಸ್ಟಾಕ್ ಇಟ್ಟಿರೋದು. ಓ, ಅಂದ್ರೆ ಮಾಮೂಲಿ ಇದು ಈ ತರ ಇರುತ್ತೆ ರೂಫಿಂಗ್ ಜಿಗ್ಜಾಗ್ ಅಂತೀರಾ? ಜಿಗ್ಜಾಗ್ ರಿಪ್ಸ್ ಇರುತ್ತೆ ನಿಮ್ಗೆ. ಓಕೆ ಓಕೆ ಓಕೆ, ಟಾಪ್ ಅಲ್ಲಿ ರಿಪ್ಸ್ ಇರುತ್ತೆ, ಬಾಟಮ್ ಅಲ್ಲಿ ಪ್ಲೇನ್ ಇರುತ್ತೆ, ಈ ತರ ಪ್ಲೇನ್ ಇರುತ್ತೆ. ಬಟ್ ಇದೇನ್ ಬರುತ್ತೆ, ಎರಡು ಕಡೆ ನಿಮ್ಗೆ ಪ್ಲೇನ್ ಇರುತ್ತೆ.
ಸ್ಮಾಲ್ ಬೇಬಿ ರಿಪ್ಸ್ ಇರುತ್ತೆ ಇದರಲ್ಲಿ, ಅದು ಸ್ಟ್ರೆಂತ್ ಕೊಡ್ಲಿಕ್ಕೆ, ಸ್ಟ್ರೆಂತ್ ಕೊಡಕ್ ಮಾತ್ರ. ಇದ್ರ ಥಿಕ್ನೆಸ್ ಏನೇನು ಕೊಡ್ತೀರಾ ನಮಗೆ? ಇದು ಬಂದು 30 mm ಇಂದ ಸ್ಟಾರ್ಟ್ ಆಕ್ಚುಲಿ. 30 mm 30 ಇಂದ ಸೇಮ್ ಇದು ಹಾಗೆ 120 mm ತನಕ ಮಾಡ್ಬೋದು. ಓ, ಇದನ್ನು 110 mm ಮಾಡ್ಕೊಡ್ಬೋದಾ? ತನಕ ಮಾಡ್ಬೋದು. ಜಾಸ್ತಿ ಯಾವ್ದು ರನ್ನಿಂಗ್, ಎಷ್ಟು mm ಜಾಸ್ತಿ ರನ್ನಿಂಗ್ ಆಗುತ್ತೆ ನಿಮಗೆ? ನಾರ್ಮಲಿ ಇವಾಗ ವಾಲಿಗೆ ಬಂದು 50 mm ಜಾಸ್ತಿ ಯೂಸ್ ಮಾಡ್ತೀವಿ ಇರುತ್ತೆ. 50 mm ನಾರ್ಮಲ್. ನೋಡಿ ವೀಕ್ಷಕರೇ, ನೋಡಿ ಈ ಲೆವೆಲ್ ಅಲ್ಲಿ ನಿಮಗೆ ಈ ಪಾರ್ಟಿಷನ್ಸ್ ಪ್ಯಾನಲ್ ಗಳು ಅವೈಲೇಬಲ್ ಇರುತ್ತೆ ಅಂತಾನೂ ಕೂಡ ಹೇಳ್ಬೋದು. ರೂಫಿ ನಿಮಗೆ 50 mm ಯೂಸ್ ಮಾಡೋದ್ರಿಂದ ನಿಮಗೆ ಒಂದು 70-80% ಸೌಂಡ್ ಅಂಡ್ ಹೀಟ್ ಅವಾಯ್ಡ್ ಮಾಡ್ಬೋದು. ಕಮ್ಮಿ ಆಗುತ್ತಾ? ಹೀಟ್ ವೈಸ್ ಓಕೆ, ಸೌಂಡ್ ವೈಸ್ ನಿಮ್ಗೆ 78% ಕಮ್ಮಿ ಆಗುತ್ತೆ. ಸೊ ಇಲ್ಲೊಂದು ಕ್ವಶನ್ ಕೇಳ್ತೀನಿ ಸರ್. ಸೊ ಈ ರೀತಿ ಶೀಟ್ಗಳದ್ದು ಲೈಫ್ ಏನಿರುತ್ತೆ, ಎಷ್ಟಿರುತ್ತೆ ಲೈಫ್, ಎಷ್ಟಿರುತ್ತೆ ಲೈಫ್? ಒಂದು ಇವಾಗ ನಾನು ಮುಂಚೆ ಯೂಸ್ ಮಾಡ್ತಿದ್ದೆ, ಮೆಟಲ್ ಶೀಟ್ ಯೂಸ್ ಮಾಡ್ತಿದ್ದೆ, ಸೇಮ್ ನಾವು ಇದನ್ನ ಯೂಸ್ ಮಾಡ್ತೀವಿ. ಮೆಟಲ್ ಶೀಟ್ ಅಂತೂ ಯಾವತ್ತಿಂದನೂ ಹಂಗೆ ಇದೆ, ಯಾವತ್ತಿಂದನೂ ಆಗಿದೆ ಅಲ್ವಾ? ಅದು ನಿಮಗೆ 15-20 years ಬರ್ತಿತ್ತಲ್ವಾ? ಹೌದೌದು. ಸೇಮ್ ನಿಮಗೆ ಇವಾಗ ಎಲ್ಲಿ ತನಕ ಶೀಟ್ ಇರುತ್ತೆ ಅಲ್ಲಿ ತನಕ ನಿಮ್ಗೆ ಫೋಮ್ ಇರುತ್ತೆ, ಅಲ್ಲಿ ತನಕ ಇರುತ್ತೆ. ಸೊ ಹಂಗಲ್ಲ ಸರ್, ಈ ಫೋಮ್ ಹಾಳಾಗೋದು, ಫೋಮ್ ಕಿತ್ಕೊಂಡ್ ಬರೋದು ಅವೆಲ್ಲ ಏನು ಆಗಲ್ವಾ ಸರ್? ಇದು ಫೋಮ್ ಅಷ್ಟು ಈಸಿ ಏನು ಹಾಳಾಗೋದಿಲ್ಲ, ಅದು ಶೀಟ್ ಎಲ್ಲಿವರೆಗೆ ಇರುತ್ತೆ ಫೋಮ್ ಅಲ್ಲಿ ತನಕ ಇರುತ್ತೆ ಸರ್. ಓಕೆ, ನಿಮ್ ಪ್ರಕಾರ ಒಂದು 15-20 years ಅಂತೂ ಲೈಫ್ ಬಂದೇ ಬರುತ್ತೆ, 20 years ಅಂತ ಬಂದೇ ಬರುತ್ತೆ. ಆಮೇಲೆ ವಾಟ್ ಅಬೌಟ್ ದಿಸ್ ಮೆಟಲ್? ನಾರ್ಮಲ್ ಶೀಟ್ ಇವಾಗ ನೀವು ಸಿಂಗಲ್ ಶೀಟ್ ಏನ್ ಮಾಡ್ತೀರಾ ಅದಕ್ಕಿಂತ ಇನ್ನೂ ಲೈಫ್ ಜಾಸ್ತಿ ಆಗುತ್ತೆ. ಇದ್ರ ಜಾಸ್ತಿ ಲೈಫ್ ಯಾಕಂದ್ರೆ ನಿಮ್ಗೆ ಡೆಂಟ್ ಆಗೋ ಚಾನ್ಸಸ್ ಇರೋದಿಲ್ಲ ಇದ್ರಲ್ಲಿ. ಓಕೆ ಓಕೆ ಓಕೆ. ನಾರ್ಮಲ್ ಶೀಟ್ ಏನಾಗುತ್ತೆ ಡೆಂಟ್ ಆಗುತ್ತೆ, ಏನಾದ್ರು ಬಿತ್ತು ಅಂದ್ರೆ ನಿಮಗೆ ಡೆಂಟ್ ಆಗ್ಬಿಡುತ್ತೆ, ಈಸಿಲಿ ಡೆಂಟ್ ಆಗ್ಬಿಡುತ್ತೆ. ಕಾಯಿ ಏನಾದ್ರು ಬಿತ್ತು ಇದು ಅಷ್ಟು ಈಸಿ ಡೆಂಟ್ ಆಗೋದಿಲ್ಲ. ಇದರಲ್ಲಿ ರಸ್ಟ್ ಬರೋ ಚಾನ್ಸಸ್ ಇಲ್ವಾ ಸರ್? ಇದರಲ್ಲಿ ರಸ್ಟ್ ಚಾನ್ಸಸ್ ತುಂಬಾ ಕಡಿಮೆ ಆಕ್ಚುಲಿ. ಯಾಕಂದ್ರೆ ನಾವು ಯೂಸ್ ಮಾಡೋದು ಬಂದು ನಾರ್ಮಲಿ JSW ಇಂಡೋಧನುಷ್ ಯೂಸ್ ಮಾಡ್ತೀವಿ. PPGL ಪ್ರೀ ಪೇಂಟೆಡ್ ಗೆಲ್ವಾನಿಂಗ್, ಓಕೆ ಓಕೆ, ಪ್ರೀ ಪೇಂಟೆಡ್ ಗೆಲ್ವಾನಿಂಗ್ ಅದನ್ನ ಯೂಸ್ ಮಾಡ್ತೀವಿ. ಅದನ್ನ ಪ್ರೀಮಿಯಂ ಕ್ವಾಲಿಟಿನೇ ಯೂಸ್ ಮಾಡೋದು. ಪ್ರೀಮಿಯಂ ಕ್ವಾಲಿಟಿ, ಸೊ ರಸ್ಟ್ ಬರೋ ಚಾನ್ಸಸ್ ಇಲ್ಲ. ರಸ್ಟ್ ಬರೋ ಚಾನ್ಸಸ್ ವೆರಿ ಇಲ್ಲ. ಇದ್ರ ಥಿಕ್ನೆಸ್ ಏನಿರುತ್ತೆ? ಇದ್ರ ಥಿಕ್ನೆಸ್ ಏನಿರುತ್ತೆ ನಿಮ್ದು ಆಕ್ಚುಲಿ? ಟಾಪ್ ಸ್ಟ್ಯಾಂಡರ್ಡ್ ಬಂದು 0.4 ಯೂಸ್ ಮಾಡ್ತೀವಿ. ಅದು ಬಂದು ಶೀಟ್ ನ ಕಸ್ಟಮೈಸ್ ಮಾಡಬಹುದು. ಓಕೆ ಓಕೆ, ಶೀಟ್ ನ ಇವಾಗ ನಮ್ಗೆ ಅದನ್ನ ನಮ್ಮ ಸ್ಟ್ಯಾಂಡರ್ಡ್ ಬಂದು 0.4 0.35 ಯೂಸ್ ಮಾಡ್ತೀವಿ. ಓಕೆ, ನಿಮ್ಗೆ ಇವಾಗ ಅದನ್ನ 0.5 ತನಕ ಮಾಡಬಹುದು. 0.5 ಮಾಡೋ ಅವಶ್ಯಕತೆ ಇರೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಫೋಮ್ ಬಂದಿರುತ್ತೆ. ಓಕೆ ಓಕೆ, ನಿಮಗೆ ಡೆಂಟ್ ಆಗೋ ಚಾನ್ಸಸ್ ಕಡಿಮೆ. ಸೊ ನೀವು ಯೂಸ್ ಮಾಡೋದು 0.4. 0.4 ಇದು ಸರ್. ಇದು ಪ್ರೊಡಕ್ಷನ್ ಆಗಿ ಬರ್ತಾ ಇರೋದು ಸರ್? ಇದು ನೋಡಿ ವೀಕ್ಷಕರೇ, ಪಪ್ ಪ್ಯಾನ್ ರೆಡಿ ಆಗಿ ಬರ್ತಾ ಇದೆ. ಸೊ ಇದು ಹಿಂಗೆ ಲೆಂತ್ ಬರ್ತಾ ಇರುತ್ತೆ, ನಿಮ್ಗೆ ಏನೇನ್ ಬೇಕೋ ಆ ಲೆಂತ್ಗೆ ಕಟ್ ಮಾಡ್ತೀರಾ ನೀವು ಇದನ್ನ? ಕಟ್ ಆಗುತ್ತೆ, ಮಷೀನ್ ಅಲ್ಲಿ ಫೀಡ್ ಮಾಡಿರ್ತೀವಿ, ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ. ವೀಕ್ಷಕರೇ, ವಿರಾಟ್ ಇಂಡಸ್ಟ್ರೀಸ್ದು ಸ್ಟಿಕರಿಂಗ್ ಕೂಡ ಹಾಕಿದ್ದಾರೆ ಸೈಡ್ ಅಲ್ಲೆಲ್ಲ. ಸೊ ಕಂಟಿನ್ಯೂ ಮಳೆ ಎಲ್ಲ ಬಂದ್ರೆ ಏನು ತೊಂದರೆ ಇಲ್ಲ ಸರ್ ಇದರಲ್ಲಿ? ರಸ್ಟಿಂಗ್ ಗಿಸ್ಟಿಂಗ್ ಏನು ಪ್ರಾಬ್ಲಮ್ ಬರುತ್ತೆ. ಅಂಡ್ ಇದು ಕಟಿಂಗ್ ಆಗುತ್ತೆ, ನಮ್ಮ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಆಗುತ್ತೆ. ನೋಡಿ ಈಗ ನಾನು ನಿಮಗೆ ಸೌಂಡ್ ಬರುತ್ತೆ ನೋಡಿ, ಇಲ್ಲಿ ಕಟ್ ಆಗ್ತಾ ಇದೆ. ಓ, ಇದು ಈ ತರ ಕಟ್ ಆಗುತ್ತೆ ನೋಡಿ. ನೋಡಿ ವೀಕ್ಷಕರೇ, ಎಲ್ಲ ತಗೊಂಬಂದ್ಬಿಟ್ಟು ಇದು ಸ್ವಲ್ಪ ದೊಡ್ಡದಲ್ವಾ ಸರ್? ಇದು ದೊಡ್ಡದು, ತುಂಬಾ ದೊಡ್ಡ ಲೆಂತ್ ಇದು. 30 ಫೀಟ್ ಇರ್ಬೋದು ಸರ್ ಇದು? ಇದು ಬಂದು 22 ಫೀಟ್ ಇದೆ. 22 ನಾ? ಬಂದು 28 ಫೀಟ್ ಇದೆ. ಇದು 28 ಮೇಲ್ಗಡೆ ಇರೋದು. ಗ್ರೀನ್ ಕಲರ್ ಇದೆಯಲ್ವಾ, ಅದು 28 ಇದೆ. ಓಕೆ, ಕಲರ್ ಯಾವ್ದು ಆಪ್ಷನ್ಸ್ ಇದೆ ಸರ್ ನಿಮ್ಮ ಹತ್ರ? ಕಲರ್ ಬಂದು ಇಲ್ಲಿ ನೋಡಿ, ಇದು ಬಂದು ಆಫ್ ವೈಟ್. ಆಫ್ ವೈಟ್ ಇದೆ, ತುಂಬಾ ಫಾಸ್ಟ್ ಮೂವಿಂಗ್ ಕಲರ್. ಜಾಸ್ತಿನೇ ಇದು ಫಾಸ್ಟ್ ಮೂವಿಂಗ್ ಕಲರ್. ಇದಾದ್ಮೇಲೆ ಅದು ಬಿಟ್ಟು ಇದು ಮಿಸ್ಟ್ ಗ್ರೀನ್. ಮಿಸ್ಟ್ ಗ್ರೀನ್ ಅಂತಾನೆ ಇದು? ಮಿಸ್ಟ್ ಗ್ರೀನ್ ಎರಡನೇ ಕಲರ್. ಇದಾದ್ಮೇಲೆ ಗ್ರೇ. ಇದು ಗ್ರೇನಾ ಇದು? ಇದು ಗ್ರೇ ಇದೆ ನೋಡಿ, ಡಾರ್ಕ್ ಗ್ರೇ. ಬ್ರಿಕ್ ರೆಡ್ ಅಲ್ಲೇ ಇದೆ ನೋಡಿ. ರೆಡ್ ಕಲರ್ ಅಲ್ವಾ ಸರ್? ಕಲರ್ ಆಲ್ಮೋಸ್ಟ್ ರೆಡ್ ಕಲರ್. ಆಗ ಸ್ಕೈ ಬ್ಲೂ ಇದೆ, ಬಟ್ ರೆಡಿ ಆಗಿರೋ ಮಟೀರಿಯಲ್ ಇಲ್ಲ. ಇದು ಬಂದು ಸ್ಟ್ಯಾಂಡರ್ಡ್ ಕಲರ್ಸ್. ಇದು 5 ಕಲರ್ ಬಂದು ಸ್ಟ್ಯಾಂಡರ್ಡ್. ಇದು ಬಿಟ್ಟು ನಾವು ಕ್ವಾಲಿಫೈಡ್ ಗ್ರೀನು, ನಂತರ ತುಂಬಾ ಇವಾಗ ಆರ್ಡರ್ಸ್ ಇದ್ರೆ ನಾವು ಫೈಲ್ ಪರ್ಚೇಸ್ ಮಾಡಿ ಯಾವ ಕಲರ್ ಬೇಕಾದ್ರೆ ಮಾಡ್ಬೋದು. ಮಾಡ್ಕೊಡ್ತೀರಾ? ದಟ್ ಇಸ್ ಕಸ್ಟಮೈಸೇಬಲ್. ಕಸ್ಟಮೈಸ್ ಕಲರ್ ಕೂಡ ಕಸ್ಟಮೈಸೇಬಲ್. ಅದನ್ನ ಕಸ್ಟಮೈಸ್ ಮಾಡ್ಬೋದು, ಬಟ್ ನಮ್ಗೆ ಇನಫ್ ಆರ್ಡರ್ ಇದ್ರೆ, ಆರ್ಡರ್ ಇರಬೇಕು. ಓಕೆ, ಇನಫ್ ಕ್ವಾಂಟಿಟಿ ಇದ್ರೆ ಮಾಡ್ಬೋದು. ಕ್ವಾಂಟಿಟಿ ಇದ್ರೆ ಮಾಡ್ಕೊಡ್ತೀರಾ ಸರ್? ಅಪಾರ್ಟ್ ಫ್ರಮ್ ಪಪ್ ಶೀಟ್ ಇನ್ನೇನ್ ಮಾಡ್ತೀರಾ ನೀವು? ಅದನ್ನ ಬಿಟ್ಟು ನಮ್ಮ ಹತ್ರ UPVC ಇದೆ, ಬ್ಯಾಂಬೂ ಟೈಲ್ ಪ್ರೊಫೈಲ್ ಇದೆ. ಫೈಬರ್ ಪ್ಯಾನಲ್ಸ್ ಅಲ್ವಾ ಇದು ಆಕ್ಚುಲಿ? UPVC ಅನ್ಪ್ಲಾಸ್ಟಿಸೈಸ್ PVC. ಓಕೆ, ಸೊ PVC ಅಲ್ಲಿ ಬಂದು ಪ್ಲಾಸ್ಟಿಸಿಟಿ ಜಾಸ್ತಿ ಇರುತ್ತೆ, ಮೆಲ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಇದು ಬಂದು ಅನ್ಪ್ಲಾಸ್ಟಿಸೈಸ್ ಮಾಡಿರುತ್ತೆ. ಓಹ್ ಹೌದಾ? ಸೊ ತುಂಬಾ ಚೆನ್ನಾಗಿರುತ್ತೆ. ಸ್ಟ್ರೆಂತ್ ಹೆಂಗಿರುತ್ತೆ ಸರ್ ಇದು? ಚೆನ್ನಾಗಿರುತ್ತೆ. ಎಷ್ಟು mm ಕೊಡ್ತೀರಾ ಇದು? ಸ್ಟ್ರೆಂತ್ ಇವನ್ ನಾವು ಇದ್ರ ಮೇಲೆ ಇವಾಗ ನೆಲದ ಮೇಲೆ ಇಟ್ಟು ಇವಾಗ ಲಾರಿನೆಲ್ಲ ನೋಡಿದೀವಿ, ಅವಾಗ ಏನು ಇಶ್ಯೂಸ್ ಇದಾಗಿಲ್ಲ. ಸೈಜ್ ಏನು ಬರುತ್ತೆ ಸರ್ ಇದ್ರದ್ದು? ಸೈಜ್ ವಿಡ್ತ್ ಬಂದು 3.5 ಫೀಟ್ ಬರುತ್ತೆ. ಓಕೆ, ಲೆಂತ್ ಬಂದು ನಿಮಗೆ 8 ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ. 8 ಫೀಟ್, 10 ಫೀಟ್, 12 ಫೀಟ್, 14 ಫೀಟ್. ಇವೆಲ್ಲ ಬೇರೆ ಬೇರೆ ಸೈಜ್ ಅಲ್ವಾ ಸರ್ ಇದು? ಮ್ಯಾಕ್ಸಿಮಮ್ ಎಷ್ಟು ಫೀಟ್ ಇದು? ಎಷ್ಟು ಉದ್ದ ಸಿಗುತ್ತೆ? 22 ಫೀಟ್ ವರೆಗೂ ಇದೆ. 22 ಫೀಟ್ ವರೆಗೆ ಇಲ್ಲಿದೆ ಅಲ್ಲ? ಇದೆ ತಾನೇ? 22 ಫೀಟ್. ಸೊ ಕಲರ್ಸ್ ಯಾವ್ದು ಕೊಡ್ತೀರಾ ಸರ್ ಇದರಲ್ಲಿ? ಕಲರ್ಸ್ ಬಂದು ಇವಾಗ ನಮ್ಮ ಹತ್ರ ಟಾಪ್ ಅಲ್ಲಿ ಆರೆಂಜ್ ಅಂಡ್ ಗ್ರೇ ಸಿಗುತ್ತೆ ನಿಮಗೆ, ಬಾಟಮ್ ಅಲ್ಲಿ ವೈಟ್ ಇರುತ್ತೆ. ಸರ್ ಈಗ ಇಷ್ಟೆಲ್ಲ ನೋಡ್ಕೊಂಡ್ ಬಂದ್ವಿ, ಚಿಕ್ಕದಾಗಿ ಪ್ರೊಡಕ್ಷನ್ ತೋರಿಸ್ಬಿಟ್ರೆ ನೀವು. ನನ್ನ ಕ್ವಶನ್ ಏನು ಅಂತಂದ್ರೆ, ಪಪ್ ಶೀಟ್ ಬೈ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ?
ಇದು ಸ್ಟಾರ್ಟಿಂಗ್ ಬಂದು 99 ರುಪೀಸ್ ಇಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. 99 99 ರುಪೀಸ್ ಪ್ಲಸ್ ಟ್ಯಾಕ್ಸ್ ಏನಾದ್ರು ಇರುತ್ತಾ? ಟ್ಯಾಕ್ಸ್ ಇರುತ್ತೆ ಸರ್. ಆಮೇಲೆ ಶಿಪ್ಪಿಂಗು ನಮ್ದೇನೆ. ಶಿಪ್ಪಿಂಗ್ ನೀವು ಮಾಡ್ತೀವಿ. ಬಟ್ ನಿಮ್ಮ ಹತ್ರ ಗಾಡಿ ಇದೆಯಾ? ಗಾಡಿ ಅರೇಂಜ್ ಮಾಡ್ಕೊಡ್ತೀವಿ. ಎಲ್ಲಿ ಬೇಕಾದ್ರೂ ನಿಮ್ಗೆ ಅರೇಂಜ್ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡಕ್ಕಾಗತ್ತೆ ನಿಮ್ಮ ಹತ್ರ? ಕೊಡ್ಬೋದು. ಕೊಡ್ತಾ ಇದ್ದೀರಾ? ಅರೇಂಜ್ ಮಾಡ್ತೀವಿ. ಓಕೆ, ಇದು UPVC ಶೀಟ್ ನೋಡ್ಕೊಂಡು ಬಂದ್ವಿ. ಅದು ಏನ್ ರೇಟ್ ನಡೀತಾ ಇದೆ ಸರ್ ಇಲ್ಲಿ? UPVC ಬಂದು ನಿಮಗೆ 35 ಇಂದ ಸ್ಟಾರ್ಟ್ ಆಗುತ್ತೆ. 35 rupees ಇಂದ ಸ್ಟಾರ್ಟ್ ಆಗುತ್ತೆ. ಅದು ಪ್ಲಸ್ ಟ್ಯಾಕ್ಸಸ್. ಓಕೆ, ಅಂಡ್ ಇದನ್ನ ನೋಡಿದ್ರೆ ಎಲ್ಲ ಅನ್ಕೊಬಹುದು ಇಂಡಸ್ಟ್ರಿ ಅವ್ರು ಮಾತ್ರ ಬೈ ಮಾಡಬೇಕು ಅಂತ ಹೇಳ್ಬಿಟ್ಟು. ನಮ್ಮ ರೆಸಿಡೆನ್ಷಿಯಲ್ ಅವರು ಕೂಡ ಬಂದು ಬೈ ಮಾಡಬಹುದು. ರೆಸಿಡೆನ್ಷಿಯಲ್ ಬೈ ಮಾಡಬಹುದು. ಸೊ ಹೋಲ್ಸೇಲ್ ರಿಟೇಲ್ ಎರಡು ಕೊಡ್ತೀರಾ? ಎಲ್ಲಿ ಬರುತ್ತೆ ಸರ್ ನಿಮ್ದು ವಿರಾಟ್ ಇಂಡಸ್ಟ್ರೀಸ್? ಇದು ಬಂದು ನಿಮಗೆ ಬ್ಯಾಂಗ್ಳೂರ್ ಟು ತುಮಕೂರು ಹೋಗಬೇಕಾದ್ರೆ ನೆಲಮಂಗಲದಲ್ಲಿ ನಿಮಗೆ ಲೆಫ್ಟ್ ಅಲ್ಲಿ ಬರುತ್ತೆ. ಸ್ಕ್ರೀನ್ ಮೇಲೆ ವಿರಾಟ್ ಇಂಡಸ್ಟ್ರೀಸ್ ಅವ್ರ ನಂಬರ್ ಕೊಟ್ಟಿರ್ತೀನಿ. ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದು. ಸರ್, ಯಾವಾಗ ಓಪನ್ ಇರುತ್ತೆ? ಅಂದ್ರೆ ಆಲ್ ಡೇಸ್ ಓಪನ್ ಇರುತ್ತೆ? ಸಂಡೇಸ್ ಏನಾದ್ರು ರಜೆ ಇರುತ್ತೆ? ಸಂಡೇ ಬಿಟ್ಟು ಎಲ್ಲ ದಿನ ಓಪನ್ ಇರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಯಾವ ಟೈಮ್ ಇಂದ ಯಾವ ಟೈಮ್ ವರೆಗೆ ಕಾಲ್ ಮಾಡಬಹುದು ನಾವು? ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ 8 ಗಂಟೆವರೆಗೂ ನಮ್ದು ಇದು ಫ್ಯಾಕ್ಟರಿ ಓಪನ್ ಇರುತ್ತೆ. ಬಟ್ ವಿಲ್ ಬಿ ಅವೈಲೇಬಲ್ ಇರ್ತೀರಾ? ಇಂಡಸ್ಟ್ರೀಸ್ ಅವ್ರು ನೋಡ್ತಾ ಇದ್ರೆ ನಿಮ್ಮ ಹತ್ರ ಬಲ್ಕ್ ಆರ್ಡರ್ ಮಾಡಬಹುದು ಸರ್? ನಿಮ್ಮ ಹತ್ರ ಮಾಡ್ಬೋದು. ಪ್ರೊಡಕ್ಷನ್ ಕೆಪಾಸಿಟಿ ಇದೆಯಾ ಸರ್? ಇದೆ. ಇಲ್ಲೂ ಇದೆ, ಹೊಸರಲ್ಲೂ ಇದೆ. ಡೆಫಿನೆಟ್ಲಿ ಕೆಪಾಸಿಟಿ ಅಂತೂ ಅವೈಲೇಬಲ್ ಇದೆ. ಸೂಪರ್ ಆಗಿ ಹೇಳಿದ್ರೆ. ಇಷ್ಟೊತ್ತು ವಿಡಿಯೋ ನೋಡ್ಕೊಂಡು ಬಂದವ್ರಿಗೆ ಪಪ್ ಶೀಟ್ ಬಗ್ಗೆ ಒಂದು ಮಾತು ಹೇಳ್ಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇವಾಗ ನೀವು ನಾರ್ಮಲ್ ಶೀಟ್ ಅನ್ನ ಹಾಕಿ ನಂತರ ಅವಾಗ ಮಳೆ ಬಂತು, ಸೌಂಡ್ ಬರುತ್ತೆ, ಮತ್ತೆ ಬಿಸಿಲಲ್ಲಿ ಹೀಟ್ ಬರುತ್ತೆ ಅಂತ ಆಮೇಲೆ ಕಂಪ್ಲೇಂಟ್ ಮಾಡೋ ಬದಲು ಮುಂಚೆ ನೀವು ಇದನ್ನ ಹಾಕ್ಬೇಡಿ. ಅವಾಗ ನಿಮ್ಗೆ ಸೌಂಡ್ ಹೀಟಲ್ಲೆಲ್ಲ ಒನ್ ಟೈಮ್ ಸೊಲ್ಯೂಷನ್ ಅಲ್ವಾ? ಈಗ ಹಾಕಿ ಅದನ್ನ ತೆಗೆದು ಮತ್ತೆ ಇದನ್ನ ಹಾಕೋ ಬದಲು ಹಾಕೋ ಟೈಮಲ್ಲಿ ಇದು ಹಾಕ್ಬಿಡೋದು. ಟೈಮಲ್ಲಿ ಇದನ್ನ ಹಾಕ್ಬಿಟ್ಟು ನಿಮಗೆ ಸೂಪರ್. ಸರ್, ಇವಾಗ ಯಾರಾದ್ರೂ ಕನ್ನಡ ಕೋರ ಚಾನಲ್ ಇಂದ ಬಂದ್ರೆ ಏನೋ ಡಿಸ್ಕೌಂಟ್ ಏನಾದ್ರು ಇದ್ದೇ ಇರುತ್ತಲ್ವಾ? ಸೊ ಬಲ್ಕ್ ಆರ್ಡರ್ ಮಾಡಿದ್ರೆ ಇಡೀ ಮನೆಗೆ ಬೇಕು, ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀರಾ ಅಲ್ವಾ? ಬಂದಾಗ ಹೇಳಿ ಕನ್ನಡ ಕೋರ ಚಾನಲ್ ಇಂದ ಬಂದಿದ್ದೀವಿ ಅಂತ. ಸ್ಲೈಟ್ಲಿ ಒಂದು ಡಿಸ್ಕೌಂಟ್ ಅಂತೂ ಇದ್ದೇ ಇರುತ್ತೆ. ಕರೆಕ್ಟ್, ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸು ಚೆನ್ನಾಗೇ ಕೊಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಪಪ್ ಶೀಟ್ ಗಳನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.